ಪಹಲ್ಗಾಮ್ ಉಗ್ರ ದಾಳಿಗೆ ಭಾರತ ಸರಿಯಾದ ರೀತಿಯಲ್ಲಿ ಪ್ರತೀಕಾರವನ್ನು ತೀರಿಸಿಕೊಂಡಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಚಿಂತಕ ಹಾಗೂ ವಾಗ್ಮಿ ಚಕ್ರವರ್ತಿ ಸೂಲಿಬೆಲೆ ಜೊತೆ ನಮ್ಮ ಪ್ರತಿನಿಧಿ ವಿಶ್ವನಾಥ್ ಮಾತಾಡಿದ್ದಾರೆ. ಬನ್ನಿ ಕೇಳೋಣ. ಪಹಲ್ಗಾಮ್ನಲ್ಲಿ ಹಿಂದೂಗಳ ನರಮೇಧಕ್ಕೆ ನಿನ್ನೆ ರಾತ್ರಿ ಭಾರತ ಕೊಟ್ಟಂತಹ ಏಟಿಗೆ ಪಾಕಿಸ್ತಾನ ಪತ್ರಗಟ್ಟಿ ಹೋಗಿದೆ. 9 ಕಡೆ ಏರ್ ಸ್ಟ್ರೈಕ್ ಅನ್ನು ನಡೆಸಿ ಉಗ್ರರನ್ನ ಚೆಂಡಾಡಿದಂತಹ ಭಾರತೀಯ ಸೇನೆಯ ಪರಾಕ್ರಮ ಏನಿದೆ ಅದು ಇಡೀ ಭಾರತವನ್ನೇ ಖುಷಿಯ ಕಡಲಲ್ಲಿ ತೇಲಿಸಿರುವಂಥದ್ದು. ಇನ್ನು ಈ ಬಗ್ಗೆ ಮಾತನಾಡೋದಕ್ಕೆ ನನ್ನ ಜೊತೆ ಚಿಂತಕರು ಮತ್ತು ವಾಗ್ಮಿಗಳಾದಂತಹ ಚಕ್ರವರ್ತಿ ಸೂಲಿಬೆಲೆ ಅವರಿದ್ದಾರೆ. ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಸರ್, ಮೊದಲೇದಾಗಿ ಇಡೀ ಭಾರತ ಇವತ್ತು ಖುಷಿಯಾಗಿರುವಂಥದ್ದು. ದೀಪಾವಳಿಯನ್ನು ನಿನ್ನೆ ರಾತ್ರಿ ಭಾರತೀಯ ಸೈನಿಕರು, ಭಾರತೀಯ ಸೇನೆ ಆಚರಿಸಿದೆ. ಏನು ಹೇಳ್ತೀರಿ ಸರ್, ಮೊದಲ ರಿಯಾಕ್ಷನ್? ನಾನು ನಮ್ಮ ಸೈನಿಕರಿಗೆ ಕಂಗ್ರ್ಯಾಚುಲೇಷನ್ಸ್ ಹೇಳಬೇಕು, ಈ ದೇಶದ ಪ್ರಧಾನಮಂತ್ರಿಗೆ ಕಂಗ್ರ್ಯಾಚುಲೇಷನ್ಸ್ ಹೇಳಬೇಕು, ಮತ್ತು ಪ್ರತಿಯೊಬ್ಬ ಭಾರತೀಯನಿಗೂ, ಭಾರತೀಯ ಅಂತಂದರೆ ಭಾರತದೊಳಗಿದ್ದು ಭಾರತವನ್ನು ಪ್ರೀತಿಸುವಂಥ ಪ್ರತಿಯೊಬ್ಬ ಭಾರತೀಯನಿಗೂ, ಪಾಕಿಸ್ತಾನ ಜಿಂದಾಬಾದ್ ಅಂತ ಹೇಳುವಂಥವ್ರು ಭಾಳ ಜನ ಇದ್ದಾರೆ. ಅವರು ಹಿಂದೂ ಮುಸಲ್ಮಾನ್ ಅಂತ ಪ್ರತ್ಯೇಕತೆ ಅಲ್ಲ, ಹಿಂದೂಗಳಾಗಿದ್ದು ಜಿಂದಾಬಾದ್ ಹೇಳುವಂಥ ಭಾಳ ಜನ ಇದ್ದಾರೆ. ಅವರನ್ನು ಬಿಟ್ಟು ಭಾರತವನ್ನು ಪ್ರೀತಿಸುವಂಥ ಪ್ರತಿಯೊಬ್ಬರಿಗೂ, ಜಗತ್ತಿನ ಮೂಲೆ ಮೂಲೆಯಲ್ಲಿ ಭಾರತವನ್ನು ಗೌರವಿಸುವಂಥ ಪ್ರತಿಯೊಬ್ಬರಿಗೂ ಕೂಡ ನಾನು ಅಭಿನಂದನೆ ತಿಳಿಸಲಿಕ್ಕೆ ಇಚ್ಛೆ ಪಡ್ತೀನಿ. ಭಾರತ ಮತ್ತೊಮ್ಮೆ ತನಗೆ ತೊಂದರೆ ಆದರೆ ನಾನು ಸರಿಯಾದ ಪಾಠ ಕಲಿಸ್ತೀನಿ, ಜಗತ್ತನ್ನು ಕಟ್ಟೋದಕ್ಕೆ ನಾನು ಮುಂದೆ ನಿಂತ್ಕೊಳ್ತೀನಿ, ಆದರೆ ಯಾರಾದರೂ ತೊಂದರೆ ಕೊಡ್ಲಿಕ್ಕೆ ಬಂದರೆ ಅವರನ್ನು ಧ್ವಂಸಗೊಳಿಸ್ತೀನಿ ಅನ್ನುವಂಥ ಸಂದೇಶವನ್ನು, ಋಷಿಗಳ ವಾಕ್ಯವನ್ನು ಮತ್ತೊಮ್ಮೆ ಸಾಬೀತುಪಡಿಸಿದೆ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ನಾವು ಅನೇಕ ದಿನಗಳಿಂದ ನೋಡ್ತಾ ಇದ್ವಿ, ಪಹಲ್ಗಾಮ್ ದಾಳಿ ಆದಮೇಲೆ ಸಾಲು ಸಭೆಗಳು ನಡೆದವು, ಮೀಟಿಂಗ್ಗಳು ನಡೆದವು. ಪಾಕಿಸ್ತಾನವನ್ನು ಬಗ್ಗು ಬಡಿಯುವಂಥ ನಿಟ್ಟಿನಲ್ಲಿ ಭಾರತ ಏನೆಲ್ಲ ಕ್ರಮಗಳನ್ನು ತೆಗೆದುಕೊಳ್ಬೇಕು ಅದನ್ನು ಒಂದು ಹೆಜ್ಜೆ ಮುಂದಿಟ್ಟು ಈಗ ಅವರ ನೆಲಕ್ಕೆ ನುಗ್ಗಿ 9 ಸ್ಥಳಗಳನ್ನು ಉಡಾಯಿಸಿರುವಂಥದ್ದು. ಅಲ್ಲಿರುವ ಸ್ಪಷ್ಟ ಸಂದೇಶ ಇಡೀ ವಿಶ್ವಕ್ಕೇ ಒಂದು ಸ್ಪಷ್ಟ ಸಂದೇಶವನ್ನು ಕೊಟ್ಟಿರುವಂಥ ನೀವು ಹೇಳ್ತಾ ಇದ್ರಿ. ಈ ಮುಂದಿನ ಕ್ರಮ ಭಾರತದ್ದು ಯಾವ ರೀತಿ ಇರುತ್ತೆ ಅನ್ಸುತ್ತೆ ನಿಮಗೆ? ಒಂದು ಸ್ಪಷ್ಟ ಸಂದೇಶ ಎಷ್ಟರ ಮಟ್ಟಿಗೆ ಅಂತಂದರೆ, ಅಟ್ಯಾಕ್ ಮಾಡಿರೋದು ಎಷ್ಟು ಭಾವಲ್ಪುರ ಹಂಡ್ರೆಡ್ಸ್ ಆಫ್ ಕಿಲೋಮೀಟರ್ಸ್ ಒಳಗೆ ಇರುವಂಥದ್ದು, ಪಾಕಿಸ್ತಾನದ ಒಳಗೆ. ನಾವೊಂದು 3 ಕಿಲೋಮೀಟರ್ 4 ಕಿಲೋಮೀಟರ್, ಭಾಳ ಜನ ಕೇಳ್ತಿದ್ರಲ್ಲ ಸರ್ಜಿಕಲ್ ಸ್ಟ್ರೈಕ್ ಮಾಡಿದಾಗ 3 ಕಿಲೋಮೀಟರ್ ಹೋಗಿದ್ದ ಅಂತ, ನಾವು ಏರ್ ಸ್ಟ್ರೈಕ್ ಮಾಡಿದಾಗ 75 ಕಿಲೋಮೀಟರ್ ಹೋಗಿದ್ದ ಅಂತ ಕೇಳ್ತಾ ಇದ್ರು. ಇವತ್ತು 106 ಕಿಲೋಮೀಟರ್ ಒಳಗೋಗಿ ಬಂದಿದ್ದೀವಿ. ಒಳಗೋಗಿರುವಂಥ ಪ್ರಿಸೈಸ್ ಅಟ್ಯಾಕ್ ಹೇಗಿದೆ ಅಂತಂದರೆ, ಹಾಫಿಜ್ ಸಯೀದ್ ಮನೆ ಮೇಲೆ ದಾಳಿ ಮಾಡಿದ್ದೀವಿ. ಹಾಫಿಜ್ ಸಯೀದ್ನ ಮನೆಯ 14 ಜನ ಸತ್ತೋಗಿದ್ದಾರೆ. ಹಾಫಿಜ್ ಸಯೀದ್ ಬೇರೆಯವರ ಮನೆಯವರನ್ನ ಕೊಂದು ನೋಡ್ತಿದ್ನಲ್ಲ, ಈಗ 14 ಜನ ಸತ್ತಿದ್ದಾರೆ. ಪಾಪ ಸತ್ತೋದ್ರು ಯಾರಾದರೂ ಉಳ್ಕೊಂಡಿದ್ರೆ ಅವ್ರಿಗೆ ಹೇಳಬೇಕಾಗಿತ್ತು, ಜಾओ ಅವ್ರ ಹಾಫಿಜ್ ಸಯೀದ್ಕೋ ಬತಾವೋ ಅಂತ ಹೇಳಬೇಕಾಗಿರುವಂಥ ಸ್ಥಿತಿ ಇತ್ತು ಅಂತ ನನಗನ್ಸುತ್ತೆ. ಬಟ್ ಫೈನ್, ನಾನು ಹೇಳಲಿಕ್ಕೆ ಹೊರಟಿದ್ದು ಏನು ಅಂತಂದ್ರೆ, ಒಂದು ಪ್ರಿಸೈಸ್ ಅಟ್ಯಾಕ್ ಇದೆಯಲ್ಲ, ನಮ್ಮ ವಾರ್ಫೇರ್ನ ಕೆಪಾಸಿಟಿ ಏನು ಅಂತ ಭಾರತ ಪ್ರೂವ್ ಮಾಡಿದೆ. ಇದು ಮೊದಲನೇ ಸಂಗತಿ. ಇನ್ನು ಎರಡನೇದು, ನಾವು ಜಗತ್ತಿಗೆ ಕೊಟ್ಟಿರುವಂಥ ಸಂದೇಶ ಏನು ಅಂತಂದರೆ, ನಾವು ಜನಸಾಮಾನ್ಯರ ಮೇಲೆ ಅಟ್ಯಾಕ್ ಮಾಡುವಂಥವರಲ್ಲ, ಅನವಶ್ಯಕವಾಗಿ ನಾವೇ ಮಿಲಿಟರಿ ಬೇಸ್ಗಳ ಮೇಲೆ ಅಟ್ಯಾಕ್ ಮಾಡೋದಿಲ್ಲ, ಇದು ಪಾಕಿಸ್ತಾನದ ಕೆಲಸ. ಆದರೆ ನಾವು ನಮಗೆ ಅಗತ್ಯ ಬಿದ್ದರೆ ತೊಂದರೆ ಕೊಡೋರನ್ನ ಹುಡುಕಿ ಕೊಲ್ಲಬಲ್ಲಂಥ ಈ BBMP ಅವರು ಹುಚ್ಚು ನಾಯಿಗಳನ್ನು ಹಿಡಿದು ಕೊಲ್ತಾರಲ್ಲ, ಹಾಗೆ ಹುಚ್ಚು ನಾಯಿಗಳನ್ನು ಹಿಡಿದು ಕೊಂದಿರುವಂಥ ಈ ಪ್ರಕ್ರಿಯೆ ಇದೆಯಲ್ಲ, ಇದು ನಂಗೆ ಭಾಳ ಖುಷಿ ಕೊಡುತ್ತೆ. ಈ ಸಂದೇಶವನ್ನು ಭಾರತ ಸಮರ್ಥವಾಗಿ ಕೊಟ್ಟಿದೆ ಅಂತ ಅನಿಸುತ್ತೆ ನನಗೆ. ಇದಾಗಿತ್ತು ಚಕ್ರವರ್ತಿ ಸೂಲಿಬೆಲೆ ಅವರ ಮಾತು. ಅವರು ಸ್ಪಷ್ಟವಾಗಿ ಹೇಳ್ತಾ ಇರುವಂಥದ್ದು, ಭಾರತ ಈಗಾಗಲೇ ಒಂದು ದೊಡ್ಡ ಸಂದೇಶವನ್ನು ಕೊಟ್ಟಿದೆ. ಪಾಕಿಸ್ತಾನಕ್ಕೆ ಇನ್ನೂ ಕೂಡ ಗ್ರಹಚಾರ ಬಿಡಿಸೋದಿದೆ, ಅದನ್ನು ಕೂಡ ಮುಂದುವರಿಸುತ್ತೆ ಅನ್ನೋ ಒಂದು ಮಾತುಗಳನ್ನು ಹೇಳಿರುವಂಥದ್ದು. ವಿಡಿಯೋ ಜರ್ನಲಿಸ್ಟ್ ವಿನೋದ್ ಜೊತೆ ವಿಶ್ವನಾಥ್ ಎನ್ ಹರಿಹರ, ಜೀ ಕನ್ನಡ ನ್ಯೂಸ್, ಬೆಂಗಳೂರು.